ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಗೊತ್ತಾಗ್ತಿಲ್ಲ ಸರ್. ರಾವಣ ಒಳ್ಳೆಯವನೇ ಇದ್ದ, ಶಿವನ ಭಕ್ತ, ಅಂತರಂಗ ಭಕ್ತ. ಏನು ರುದ್ರತಾಂಡವವನ್ನು ಶಿವತಾಂಡವ ಅಂತ ಏನು ಕರಿತೀವಿ ನಾವು, ಅದನ್ನು ರಚನೆ ಮಾಡಿದಂತಹ ಮಹಾನ್ ಜ್ಞಾನಿ ಅವನು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂಥ ಒಳ್ಳೆ ಪಾಂಡಿತ್ಯವನ್ನು ಪಡೆದಿದ್ದ. ಇನ್ನು ನೋಡುವಾಗ ದುರ್ಯೋಧನ ಅಂಥ ನೀಚ ಅವನು, ಆದರೆ ಪ್ರತಿದಿನ ಅವನ ತಾಯಿಗೆ ನಮಸ್ಕಾರ ಮಾಡ್ತಿದ್ದ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಸರ್, ಯಾರನ್ನು ನಂಬೋದು ಯಾರನ್ನು ಬಿಡೋದು ಗೊತ್ತಾಗ್ತಿಲ್ಲ. ಅಂಥ ವಿವೇಚನೆಯನ್ನು ವಿವೇಕ ತೋರಿಸ್ತಾರೆ, ವಿನಯವಾಗಿ ಇರ್ತಾರೆ. ಮತ್ತೆ ನೋಡುವಾಗ ಈ ಥರ ಮೋಸ ಮಾಡ್ತಾರಲ್ಲ ಸರ್ ಅಂತ ಮೊನ್ನೆ ಬಂದು ಒಬ್ಬರು ನನ್ನ ಹತ್ರ ತುಂಬ ಬೇಸರದಲ್ಲಿ ಮಾತಾಡಿದರು. ಅವರಿಗೆ ಬೇಕಾದಂತಹ ಸಾಂತ್ವನವನ್ನು ಹೇಳಿ ಕಳಿಸಿದ್ದೇವೆ. ಇದೇ ಮೊದಲನೇ ಬಾರಿಗಲ್ಲ, ಇದೇ ಕೊನೆ ಬಾರಿ ಅಲ್ಲ ನಾನು ಈ ಥರ ವಿಚಾರಗಳನ್ನು ಕೇಳ್ತಾ ಇರೋದು. ನೀವು ಕೂಡ ಅಷ್ಟೇ, ಕೊನೆ ಬಾರಿ ಅಲ್ಲ. ನಂಬಿಕೆ ಪಟ್ಟು ನಂತರದಲ್ಲಿ ಮೋಸ ಹೋಗೋದು ಕಾಲಕ್ಕೆ ಅದೆಲ್ಲ ಆಗ್ತಾನೇ ಇರ್ತದೆ. ಆದರೆ ನಮ್ಮ ಕಡೆಯಿಂದ ಆಗುವ ಎರರ್ಗಳನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ ಇವತ್ತು. ಈಗ ತಾನೇ ದೇವರ ಪೂಜೆಯನ್ನು ಮಾಡಿದ್ದೆ. ಪೂಜೆಯನ್ನು ಮಾಡುವಾಗ ಕೇಳಿಕೊಂಡೆ, ಎಂತಾದರೂ ಒಂದು ಆಗಬೇಕು, ಈ ರೀತಿಯಾಗಿ ಮೋಸ ಹೋಗಬಾರ್ದು. ನನ್ನ ಜನರು, ನಮ್ಮನ್ನು ನಂಬಿದ ಜನರು ಅಥವಾ ನಮ್ಮ ಭಗವಂತನನ್ನು ನಂಬಿದ ಜನರು ಮೋಸ ಹೋಗಬಾರ್ದು, ಎಂತಾದರೂ ಒಂದು ಮಾಡಬೇಕಲ್ಲ ಅಂತವಾಗ ಮಮ ವಾಚಸಿ ಮಿಮಾಂ ಪ್ರಸೂಕ್ತ ಸಂಜೀವಯತ್ಯ ಕೆಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಸ್ತ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ನನಗೊಂದು ವಿಚಾರ ನೆನಪಾಯಿತು. ಅದಕ್ಕೆ ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ. ಏನು ಕೇಳುವಾಗ ಮನಃಶಾಸ್ತ್ರದಲ್ಲಿ ಇದರ ಬಗ್ಗೆ ಈ 200 ವರ್ಷದಿಂದ ಇತ್ತೀಚೆಗೆ ಮನಃಶಾಸ್ತ್ರ ಹುಟ್ಟುಕೊಂಡಿರೋ ಒಂದು ಸಣ್ಣ ಕೂಸು ಅದು ಮಾತಾಡ್ತಾ ಇದೆ. ಏನು ಕೇಳಿದ್ರೆ, ಒಬ್ಬ ಮನುಷ್ಯ ಒಂದು ರೀತಿ ವರ್ತನೆ ಮಾಡಲಿಕ್ಕೆ ಅವನ ಭಾವನೆಗಳು ಕಾರಣ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಇಲ್ಲ, ಅವನ ಅಭಿಪ್ರಾಯಗಳು ಕಾರಣ. ಅವನಿಗೆ ಈ ರೀತಿಯಾದಂತಹ ಅಭಿಪ್ರಾಯ ಇದೆ, ಆ ಅಭಿಪ್ರಾಯದಿಂದನೇ ಅವನು ಪ್ರಪಂಚವನ್ನು ನೋಡ್ತಾ ಇದ್ದಾನೆ, ಅದಕ್ಕೆ ಅವನು ಆ ರೀತಿ ಬಿಹೇವ್ ಮಾಡ್ತಾನೆ. ಏನು ಕೆಲವರು ಹೇಳ್ತಾರೆ, ಇವನು ಏನು ಇವಾಗ ನೋಡ್ತಿದ್ದಾನ, ಇದು ಅವನಿಗೆ ಮುಂಚೆ ನಡೆದಿದ್ದೇನೋ ಒಂದು ನೆನಪು ಮಾಡ್ತದೆ. ಆ ನೆನಪು ಮತ್ತು ಈ ರಿಯಾಲಿಟಿ ಎರಡೂ ಒಂದಕ್ಕೊಂದು ಘರ್ಷಣೆ ಆಗ್ತದೆ. ಆ ಕಾರಣದಿಂದ ಹುಟ್ಟುವುದೇ ಈಗಿನ ಬಿಹೇವಿಯರ್ ಅಂತ. ಆದರೆ ಇದು ಯಾವುದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಎಂತಕ್ಕೆ ಮಾಡ್ತಾನೆ ಅನ್ನೋದನ್ನು ಸಮಂಜಸವಾಗಿ ತಿಳಿಸೋದಿಲ್ಲ, ರ್ಯಾಷನಲ್ ಆಗಿ ಹೇಳೋದಿಲ್ಲ. ನಮ್ಮನ್ನು ಕನ್ಫ್ಯೂಷನ್ ಮಾಡಲಿಕ್ಕೇ ಇದೆಯೋ ಏನೋ ಇದು ಅನ್ನೋ ರೀತಿ ಭಾಸ ಆಗುತ್ತೆ. ಆದರೆ ಬಂದವರ ಕಣ್ಣು ಒರೆಸ್ಬೇಕಲ್ಲ, ಅದಕ್ಕೆ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಕೆಲವು ಡಯಾಗ್ನೋಸಿಸ್ಗಳಿದ್ದಾವೆ. ಅದು ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತಾರೆ, ಕೆಲವು ಸರಿ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಅಥವಾ ಗ್ರ್ಯಾಂಡಿಯೋಸಿಟಿ ಅಂತ ಕರೀತಾರೆ. ಇಲ್ಲಾಂದರೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್, ಆ ವ್ಯಕ್ತಿ ಯೋಚನೆ ಮಾಡೋದೇ ಹಾಗೆ ಬಿಡ್ರಿ, ನೀವು ಅದರ ಜೊತೆಗೆ ಅಡ್ಜಸ್ಟ್ ಆಗಬೇಕು, ಇಲ್ಲಾಂದ್ರೆ ಅವ್ರನ್ನ ತೆಗೆದು ಬಿಸಾಡಿ ನೀವು ಹೋಗಬೇಕು ಮುಂದಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಇರಬೇಕು, ಅವಾಗ ಅವ್ರಿಗೆ ಸಮಾಧಾನ ಆಗುತ್ತೆ, ಈ ರೀತಿಯಾಗಿ ಮಾತಾಡ್ತಾರೆ. ಆದರೆ ಮನಃಶಾಸ್ತ್ರ ಸೈಂಟಿಫಿಕಲಿ ನಮಗೆ ಕಾಸ್ ಆ್ಯಂಡ್ ಎಫೆಕ್ಟನ್ನೇ ಹೇಳ್ತಿಲ್ಲ, ಅದರಲ್ಲಿ ಫೇಲ್ ಆಗ್ತಾ ಇದೆ. ನಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಬೇಕಾಗಿರೋದು ಬರೀ ಮನಃಶಾಸ್ತ್ರ ಮಾತ್ರ ಅಲ್ಲ, ತತ್ವಜ್ಞಾನ. 600-700 ವರ್ಷದ ಮುಂಚೆನ ನಮ್ಮ ಮಧ್ವಾಚಾರ್ಯರಿದ್ದಿದ್ದು, 7000 ವರ್ಷದ ಹಿಂದೆನ ನಮ್ಮ ವೇದವ್ಯಾಸರು ಬಂದದ್ದು. ಈಗೊಂದು 10,000 ಇರ್ಬೋದು, ಅಷ್ಟು ವರ್ಷ ಅಧ್ಯಯನ ಮಾಡಿದ್ದು. ಇರಲಿ, ಅನಾದಿ ಕಾಲದಿಂದಿರುವ ವೇದಶಾಸ್ತ್ರಗಳು ಮತ್ತು ಉಪನಿಷತ್ತುಗಳು ಕೂಡ ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೆ. ಏನು, ಈಗ ಅದನ್ನು ಪಾಶ್ಚಾತ್ಯರು ಸೈಕಾಲಜಿ ಅನ್ನೋ ಹೆಸರಿನಲ್ಲಿ ಅದರ ಬಗ್ಗೆ ಡಿಬೇಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಏನು ಗೊತ್ತಾ, ನೇಚರ್ ವರ್ಸಸ್ ನರ್ಚರ್. ಈಗ ಅರ್ಥ ಆಗ್ತದೆ. ಅದೇ ನಮ್ಮ 3 ಉಪನಿಷತ್ತಲ್ಲಿ ಮಿನಿಮಮ್ ಈ ವಿಚಾರದ ಬಗ್ಗೆ ಉಲ್ಲೇಖ ಆಗಿದೆ. ಏನು, ಸ್ವಭಾವ ಪ್ರಭಾವ ಅಂತ. ನಮ್ಮ ಶಾಸ್ತ್ರಗಳಲ್ಲಿ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆವೇಶಕ್ಕೆ ಒಳಗಾಗಿ ಕೆಲವು ಸಾರ್ತಿ
ಕೆಲವು ವ್ಯಕ್ತಿಗಳು ಬೇರೆ ರೀತಿಯಲ್ಲಿ ಮಾತಾಡಿರೋದು ಕೇಳಿದ್ದೇವೆ. ತಪಸ್ಸಿನ ಫಲವನ್ನು ತೆಕ್ಕೊಂಡು ಒಂದು ಕೆಲಸವನ್ನು ಮಾಡಿರೋದನ್ನು ನೋಡಿದ್ದೇವೆ. ಅಥವಾ ಯಾವುದೋ ಶಾಪಕ್ಕೊಳಗಾಗಿ ಕೆಲವು ಅವಘಡಗಳು ಸಂಭವಿಸಿರೋದನ್ನು ನೋಡಿದ್ದೇವೆ. ಸಾವಿರಾರು ಉದಾಹರಣೆಗಳಿದ್ದಾವೆ. ಕರ್ಣ ಪರಶುರಾಮನ ಅನುಗ್ರಹದಿಂದ ಅಂಥ ಒಳ್ಳೊಳ್ಳೆ ಅಸ್ತ್ರಗಳನ್ನು ಕಲ್ತಿದ್ದ. ಅದೇ ಶಾಪದಿಂದನೇ ಅವನಿಗೆ ಕೊನೆ ಟೈಮ್ನಲ್ಲಿ ಮರ್ತು ಹೋಯಿತು, ಮಂತ್ರಗಳನ್ನು ಉಚ್ಚಾರ ಮಾಡಲಿಕ್ಕೆ ಆಗಲಿಲ್ಲ, ನೆನಪಾಗಲಿಲ್ಲ. ಈ ರೀತಿಯಾಗಿ ಇಲ್ಲಿ ಸ್ವಭಾವ ಹೇಗಿದೆ, ಅದು ಒಳ್ಳೇದಿದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೇಗೆ ಅನ್ನೋದನ್ನು ನಮ್ಮ ಶಾಸ್ತ್ರ ಹೇಳ್ಕೊಡುತ್ತೆ, ಮನಃಶಾಸ್ತ್ರ ಹೇಳ್ಕೊಡೋದಿಲ್ಲ. ಹೇಗೆ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ಆದರೆ ನಮ್ಮ ತತ್ವಶಾಸ್ತ್ರ ಹೇಳ್ಕೊಡುತ್ತೆ. ಒಳಗಿಂದ ಸ್ಫುರಣ ಆಗಬೇಕದು. ಅದು ಆ ಪರ್ಸನ್ಯಾಲಿಟಿ ಒಳಗಡೆ ಇರೋದು ಹೊರ ಹೊಮ್ಮಬೇಕು. ನಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಅದು ಆಚೆಗೆ ಬರಬೇಕೆ ಹೊರತು ಹೊರಗಡೆಯಿಂದ ಕೃತಕವಾದ ಬಣ್ಣವನ್ನು ತೋರಿಸೋದಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಅದೇ ಹೇಳೋದು, ಸಾತ್ವಿಕ ರಾಜಸ ತಾಮಸದ ಬಗ್ಗೆ ಹೇಳುವಾಗ. ಮತ್ತು ಭಗವಂತ ತಾನು ಶ್ರೀಕೃಷ್ಣ ಪರಮಾತ್ಮ ಯುದ್ಧರಂಗದಲ್ಲಿ ಏನು ಹೇಳ್ತಾನೆ ಅದರ ಬಗ್ಗೆ ಮಧ್ವಾಚಾರ್ಯರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಇನ್ಯಾವಾಗಾದರೂ ಹೇಳ್ತೇನೆ, ಇವಾಗ ಕಾಲದ ಅಭಾವ ಇದೆ. ಆ ಕಾರಣಕ್ಕೆ ನೋಡಪ್ಪ ಅರ್ಜುನ, ನೀನು ಬಾಣ ಬಿಡ್ತಿರೋದು ಧರ್ಮ ಗೆಲ್ಲಲಿ ಅನ್ನೋ ಕಾರಣಕ್ಕೆ, ನಿನ್ನ ಹೆಂಡತಿಗೆ ಆಗಿರುವಂತಹ ಆ ಅವಮಾನದ ತುಟ್ಟ ತುದಿ, ಅದಕ್ಕೆ ಪ್ರತೀಕಾರ ಹೇಳಲಿಕ್ಕೆ. ಆದರೆ ನೀನು ಎದುರುಗಡೆ ನಿಂತು ದುರ್ಯೋಧನ ಬಾಣ ಬಿಡ್ತಿದ್ದಾನಲ್ಲ, ಯಾರ ವಿರುದ್ಧ ಬಿಡ್ತಾ ಇರೋದು? ನಿನ್ನ ವಿರುದ್ಧ ಅಂದ್ಕೊಂಡಿದೆಯೇನೋ? ತಾನು ಮಾಡಿರೋದು ಸರಿ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಬಿಡ್ತಾ ಇರೋದು. ನಿನ್ನ ಪಕ್ಷದಲ್ಲಿರಬೇಕಾದವರು ಅವ್ರ ಪಕ್ಷದಲ್ಲಿರೋದು, ಕೃತಕವಾಗಿ ಅವರ ಪಕ್ಷದಲ್ಲಿದ್ದಾರಷ್ಟೇ. ಅವನ ಉದ್ದೇಶ ಇರೋದು ನಿನ್ನನ್ನು ಹಾಳು ಮಾಡಬೇಕು, ತಾನು ಮಾಡಿದ್ದು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವನಿಗೆ ಅಹಂಕಾರ ಇರೋದು. ಮತ್ತು ನೋಡುವಾಗ ನಾವು ಇದೆಲ್ಲವನ್ನು ಗೆರೆ ಇಳಿಸಿದಾಗ ಬರೋದೇನು ಗೊತ್ತಾ? ನಾವು ಮನುಷ್ಯನ ಮಾತುಗಳನ್ನು ನಂಬುವುದಲ್ಲ, ಅವರ ವರ್ತನೆಗಳನ್ನು ನಂಬುವುದಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತಾರೆ. ನಾವು ಅವರ ವಿನಯವನ್ನು ನೋಡೋದಲ್ಲ, ಅವರ ಮಾತುಗಳಲ್ಲಿ ಅವರ ವರ್ತನೆಗಳಲ್ಲಿರುವ ವಿನಯತೆಯನ್ನು ನೋಡಿ ಅವರಿಗೆ ಮಣೆ ಹಾಕುವುದಲ್ಲ. ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅವರು ಹೇಳಿರೋ ಹಾಗೆ ಇಂಗ್ಲೀಷ್ನವರು. ಏನನ್ನು ನೋಡಬೇಕು ನಾವು? ಮತ್ತೆ ಆ ಮಾತುಗಳ ಹಿಂದೆ, ಆ ಬಿಹೇವಿಯರ್ಗಳ ಹಿಂದೆ ಇರುವ ಉದ್ದೇಶ ಏನು, ಪರ್ಪಸ್ ಏನು, ಮೋಟಿವ್ ಏನು ಅನ್ನೋದನ್ನು ನೋಡಬೇಕು. ಅದು ಬರೀ ಕಣ್ಣಿನಿಂದ ನೋಡಿದರೆ ಅರ್ಥ ಆಗೋದಿಲ್ಲ. ಕಣ್ಣು ನಮ್ಮ ಮುಖದಲ್ಲಿರುವ ಒಂದು ಇಂದ್ರಿಯ ಮಾತ್ರ ಅಲ್ಲ, ಮನಸ್ಸಿಗೆ ಕನೆಕ್ಟ್ ಆಗಿರುವ ಇಂದ್ರಿಯ ಅದು, ನಮ್ಮ ಗಟ್ಟಿಗೆ ಕನೆಕ್ಟ್ ಆಗಿರುವ ಇಂದ್ರಿಯ ಅದು, ನಮ್ಮ ಮೈಂಡಿಗೆ ಕನೆಕ್ಟ್ ಆಗಿರುವ ಇಂದ್ರಿಯ ಅದು. ಈ ಮೂರರಲ್ಲಿ ಕೂಡ ನಾವು ಅದನ್ನು ನೋಡಬೇಕು. ಅವ್ರು ಹೇಳ್ತಿರೋ ಮಾತು ನಮ್ಮ ಕಿವಿಗೆ ಮಾತ್ರ ಬಡಿಬಾರ್ದು, ನಮ್ಮ ಮನಸ್ಸಿಗೆ ಮಾತ್ರ ಬಡಿಬಾರದು, ನಮ್ಮ ಭಾವನೆಗಳಿಗೆ ಮಾತ್ರ ಬಡಿಬಾರದು. ನಾವು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡುವಾಗ ಅನುಮಾನದಿಂದ ಅಬ್ಸರ್ವ್ ಮಾಡಿ ಅಂತ ಹೇಳ್ತಿರೋದಲ್ಲ, ಅಥವಾ ಪೂರ್ತಿ ನಂಬಿಕೆಯಿಂದ ಅಬ್ಸರ್ವ್ ಮಾಡಿ ಅಂತಿರೋದಲ್ಲ. ಆಬ್ಜೆಕ್ಟಿವ್ ಆಗಿರ್ಬೇಕು ನಾವು. ಸಡನ್ನಾಗಿ ಕನ್ಕ್ಲೂಷನ್ನಿಗೆ ಬರಬಾರ್ದು. ಇವರು ಇದರ ಹಿಂದೆ ಏನು ಉದ್ದೇಶ ಇಟ್ಕೊಂಡಿರಬಹುದು? ನನ್ನನ್ನು ಹೊಗಳ್ತಾ ಇದ್ದಾರೆ ಇವರು, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂತ, ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಸರ್ ಅಂತ ಹೇಳ್ತಿದ್ದಾರೆ ಅನ್ನುವಾಗ ನಿನಗೆ ಎಂತ ಬೇಕು ಕೇಳು. ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇರಲೇಬೇಕಲ್ವಾ? ಸುಳ್ಳು ಹೇಳ್ತಿದ್ದಾರೆ, ನನಗೆ ಗೊತ್ತು ನಾನು ಚಂದ ಇಲ್ಲ ನೋಡಲಿಕ್ಕೆ ಅಂತ. ಅವ್ರು ಎಂತಕ್ಕೆ ನನಗೆ ಹೇಳ್ತಿರೋದು? ಹಿಂದೆ ಇರುವ ಉದ್ದೇಶ ಎಂಥದ್ದು ಬೇರೆ ಇರಬೇಕು. ಸುಮ್ಮನೆ ಕನ್ವರ್ಸೇಷನ್ ಕಂಟಿನ್ಯೂ ಮಾಡಿ ನೋಡಿ. ಏನಾದರೂ ರೆಡ್ ಫ್ಲ್ಯಾಗ್ ಅನಿಸಿದರೆ ಅಲ್ಲೇ ನಿಲ್ಲಿಸ್ಬೇಕು. ನಾವು ಯಾರನ್ನು ಪೂರ್ತಿ ಹತ್ತಿರಕ್ಕೆ ಅಲ್ಲಿವರೆಗೆ ಕೂಡ ತಕ್ಕೊಳ್ಬಾರ್ದು. ನಮ್ಮ ಝೋನ್ ನಮ್ಮದು. ನಾವು ಕೆಲವರನ್ನು ಒಳಗಡೆ ಬಿಟ್ಕೊಂಡು ಇವಾಗ ಎಂತ ಆಗಿದೆ ಗೊತ್ತಾಗ್ತಿದೆ ಅಲ್ವಾ? ನಾವು ನಮ್ಮತನವನ್ನು ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಬರ್ತದೆ.